ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ತೆಳುವಾದ ಗಿನ್ನ ಮಾಡತ್ತೇನೆ ರೀ. ಹೆಂಗೆ ಮಾಡತ್ತಾನೆ, ಏನೇನು ಹಾಕ್ತಾನಂತ ನೋಡ್ಕೊಂಬರೋನು ನಡೀರಿ. ಇದೇನಪ್ಪ ಗಿನ್ನ ಅನ್ನತ್ತಾರೋ, ಏನು ಗಿನ್ನದ ಹಾಲು ತಂದಾರನೋ ಅಂತ ವಿಚಾರ ಮಾಡತ್ತೀರೇನೋ. ಭಾಳ ವಿಚಾರ ಮಾಡಬೇಡ್ರಿ. ಗಿನ್ನದ ಹಾಲು ಏನಿಲ್ಲ, ಈಗಷ್ಟೇ ಎಮ್ಮೆ ಹಿಂಡ್ಕೊಂಬಂದಿನಿ ರೀ. ಆ ಹಸಿ ಹಾಲು ತೆಗೆದಿಟ್ಟೀನಿ. ಸ್ವಲ್ಪ ಗೋಧಿ ಹಿಟ್ಟು, ಹಸಿ ಹಾಲು, ಬೆಲ್ಲ ಆದ್ರೆ ಈ ಥರದ ಕೆಲಸ ಮುಗಿತ್ರಿ. ಹಸು ಕರ ಏನು ಹಾಕ್ತತ್ಲ ಅವಾಗಷ್ಟೇ ಗಿನ್ನದ ಹಾಲು ಅಂತ ಸಿಗ್ತಾವ್ರಿ. ಅವನ್ನ ಪ್ರತಿ ಸತ ಮಾಡ್ತಿದ್ನಿ. ಅದೇ ಟೇಸ್ಟ್ ಚಲೋ ಹತ್ತಿ ನನ್ನ ಮಕ್ಕಳು ಮಮ್ಮಿ ದಿನ ಗಿನ್ನ ಮಾಡು ಅಂತ ಕಾಡ್ಸಕತ್ತೀರಿ. ಹೀಗಾಗಿ ಹಸಿ ಹಾಲು ತೊಗೊಂಡಿನಿ. ಅದಕ್ಕೆ ಒಂದು 2 ಚಮಚೆ, ದೊಡ್ಡ ಚಮಚೆಲ್ಲ 2 ಚಮಚೆ ಹಿಟ್ಟು ಹಾಕತ್ತಾನಂದ್ರೆ. ಈ ಹಿಟ್ಟು ಏನೈತಲ್ಲ ಗೋಧಿ ಹಿಟ್ಟು, ನಿಮಗೆ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟು ಹಾಕೋರಿ. ತಿಳುವಾಗಿ ಬೇಕಾದ್ರೆ ತೆಳ್ಗೆ ಹಾಕೋರಿ. ನಾವೊಂದು 2.5 ಚಮಚೆ ಹಾಕ್ಕೊಂಡೀನಿ. ಇಲ್ಲಿ ನೋಡ್ರಿ, ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ ರೀ. ಸ್ವೀಟ ತಿನ್ನೋ ಮಕ್ಕಳಿದ್ದರಿ ಚಪಾತಿ ಜೊತೆ ಇದನ್ನು ಆರಾಮಾಗಿ ಕೊಡ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೋ. ನಮ್ಮ ಮನೆಯಾಗಂತೂ ಆಲ್ ಟೈಮ್ ಫೇವ್ರೇಟ್ ಆಗಿಬಿಟ್ಟೈತಿ. ಒಂದೊಂದು ಸಾರಿ ಸ್ಕೂಲ್ಗೂ ಡಬ್ಬಿಗೆ ಇದನ್ನ ಕಟ್ಟಿಬಿಟ್ಟಿರ್ತಾನಂತ. ಹಾಲು, ಗೋಧಿ ಹಿಟ್ಟು, ಬೆಲ್ಲ ಎಲ್ಲ ಶರೀರಕ್ಕೆ ಒಳ್ಳೇದಲ್ರಿ. ಹೆಂಗಂತೀರಿ? ಇಲ್ಲಿ ನೋಡ್ರಿ, ಬೆಲ್ಲ ನಾನು ನೀರು ಹಾಕಿ ಕುದಿಯಾಕಂತ ಇಟ್ಬಿಟ್ನಿ. ಬೆಲ್ಲೆಲ್ಲ ಕರಗಲಿ. ಇನ್ನು ಹಸಿ ಹಾಲು ಒಳಗ್ರಿ ಒಂದು ಅರ್ಧ ಚಿರಗಿ ಹಸಿ ಹಾಲು ತೊಗೊಂಡೇನಿ ರೀ. ಅದ್ರ ಒಳಗೆ 2.5 ಇಲ್ಲಿ ತೋರ್ಸಾತೇನಲ್ಲ ಸ್ಪೂನ, ಅದ್ರಲ್ಲೇ 2.5 ಚಮಚೆ ನಾನು ಹಿಟ್ಟು ಹಾಕೀನಿ ರೀ. ಅದು ನಿನ್ನ ಗಂಟೆಲ್ಲ ಇರಲಾರ್ದಂಗೆ ಕಲಿಸ್ಕೊಂಬಿಡೋಣಂತ. ಇಲ್ಲಿ ನೋಡ್ರಿ, ಇದು ಕಲಿಸೋವರೆಗೂ ನಮಗೆ ನೀರೇನು ಹೆಸ್ರು ಬಂದಿದ್ದು. ಇನ್ನು ಅವನ್ನ ಒಂದು ಬೇರೆ ಪಾತ್ರೆ ಒಳಗೆ ಸೋಸ್ಕೊಳತ್ತನಂತ್ರಿ. ಯಾಕಂದ್ರೆ ಕಡ್ಡಿ ಕಸರು ಇದ್ರೆ ಜಾಲಿ ಒಳಗೆ ಉಳಿದ್ಬಿಡ್ತಾವೆ. ಇಲ್ಲಿ ನೋಡ್ರಿ, ಹಿಟ್ಟೇನು ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಹಸಿ ಹಾಲೊಳಗೆ, ಅವ್ನು ರೀ ಇದಕ್ಕೆ ಮಿಕ್ಸ್ ಮಾಡತ್ತನಂತ. ಹೆಸರೆಲ್ಲ ಬಂದಿತ್ತು. ಕೈಯ ಬಿಡ್ಲಾರ್ದಂಗೆ ಎಲ್ಲನೂ ತಿರುಗಿಸ್ಕೊಂಡ್ಬಿಡೋಣಂತ್ರಿ. ಯಾಕಂದ್ರೆ ಗೋಧಿ ಹಿಟ್ಟು ತಳ ಹಿಡಿದು ಬಿಡ್ತೈತಿ. ಇದು ಕುದಿಸೋದು ಏನು ಭಾಳ ಬೇಕಾಗೋದಿಲ್ಲ ರೀ. ಸ್ವಲ್ಪ ಕುಡ್ಕೊಂತಂದ್ರೆ ಅಷ್ಟು ಸಾಕು. ನೀರೇನು ಹಾಕಿರೋದಿಲ್ಲ, ಸ್ವಲ್ಪ ಹಾಲಿನ ಉಳಿದಿತ್ತು. ಹಿಂಗಾಗಿ ಒಂದು ಅರ್ಧ ಕಪ್ ಅಷ್ಟೇ ನಾನು ಆ ಪಾತ್ರೆಗೆಲ್ಲ ಸೇರಿಸಿ ಹಾಕತ್ತಾನಂತ್ರಿ. ಇಲ್ಲಿ ನೋಡ್ರಿ, ಈ ರೀತಿ ನಮಗೆ ಇಷ್ಟ ಹದಕ್ಕೆ ಸಿಕ್ಕೈತ್ರಿ. ಇನ್ನೂ ಇನ್ನೂ ಗಟ್ಟಿ ಆಕತ್ರಿ. ಇದು ಬಿಸಿ ತಿನ್ನೋಕ್ಕಿಂತ ರೀ ಎಷ್ಟು ಆರಿಸಿ ತಿಂತೀವಲ್ಲ ಅಷ್ಟು ನಮಗೆ ಟೇಸ್ಟ್ ಮಸ್ತ್ ಕೊಡ್ತೈತ್ರಿ. ಇನ್ನು ಒಂದು ಚೂರು ರುಚಿಗೆ ಹೌದೋ ಅಲ್ಲೋ ಉಪ್ಪು ಸೇರಿಸ್ಬಿಡೋಣಂತ್ರಿ. ಭಾಳೇನು ಹಾಕೋದು ಬೇಡ. ಇದನ್ನು ನವಣಕ್ಕಿ ಹಿಟ್ಟಿಲೇನೋ ಮಾಡ್ತಾರೆ ರೀ. ನಾನು ನವಣಕ್ಕಿ ಹಿಟ್ಟು ಖಾಲಿ ಆಗಿತ್ತಂತ ಗೋಧಿ ಹಿಟ್ಟೆ ಬಳಸ್ತೀನಿ. ಹಂಗೆ ನೋಡಿದ್ರೆ ಅದಕ್ಕಿಂತ ಟೇಸ್ಟ್ ಇದು ಹತ್ತತ್ರಿ. ಇಲ್ಲಿ ನೋಡ್ರಿ, ಭಾಳೇನು ಕುದಿಸೋದು ಬೇಕಾಗಿಲ್ಲ. ಸ್ವಲ್ಪ ನಮಗೆ ಹೌದೋ ಅಲ್ಲೋ ಹೊಳಬಿದ್ರೆ ಸಾಕು ನೋಡ್ರಿ. ಇನ್ನು ಗ್ಯಾಸ್ ಆಫ್ ಮಾಡಿಬಿಡೋಣಂತ. ಎಲ್ಲ ಮುಗುದಿಂದ ಲಾಸ್ಟಿಗೆ ಒಂಚೂರು ಏಲಕ್ಕಿ ಲವಂಗದ ಪೌಡ್ರ್ ಮಿಕ್ಸ್ ಮಾಡತ್ತಾನಂತ. ಇನ್ಯಾಕೆ ತಡ ಮಾಡೋದು, ಮಕ್ಕಳ ಹಸ್ಕೊಂಡು ನಿಂತಾರೋ. ಇಬ್ಬರು ಒಂದೊಂದು ಕಟೋರಿ ತೊಗೊಂಡು ನಿಂತುಬಿಟ್ಟಿದ್ರಿ. ಇಬ್ಬರಿಗೂ ಹಾಕಿ ಚಪಾತಿ ಕೊಟ್ಟುಬಿಟ್ಟಿದ್ದೇನಂತೆ. ನಂದು ಇವತ್ತಿನ ವಿಡಿಯೋ ಹೆಂಗಿತ್ತು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ.